ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಾನು ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದರೆ ಅರ್ಥ ಆಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ನಾನು ಅಡ್ವರ್ಟೈಸಸ್ ಎಲ್ಲ ನೋಡಿ ಸಾದಾ ಬ್ರ್ಯಾಂಡ್ನಿಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಅಂದರೆ ಎವ್ರಿಡೇ ಡೈಲಿ ವೇರ್ಗೆ ಪ್ಯಾಂಟ್ಸ್ ಅಂತ ತರಿಸಿದ್ದೀನಿ, ಕಾಟನ್ ಪ್ಯಾಂಟ್ಸು. ಸೊ ತುಂಬ ರಿವ್ಯೂಸ್ ನೋಡಿ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕೇಳ್ಪಟ್ಟೆ. ಸೊ ನಾನು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ಇವತ್ತು ಬಂದಿದೆ ಇದು. ನಾನು ಬುಕ್ ಮಾಡಿ 4 days ಆಯಿತು. 4 days ಆದಮೇಲೆ ಇದು ಬಂದಿದೆ ನನಗೆ. ಸೊ ಇವತ್ತು ನೋಡೋಣ, ನಿಮ್ಮ ಮುಂದೆ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಯಾವ ಥರ ಇದೆ ರಿವ್ಯೂ ಕೊಡೋಣ ಇದ್ರದ್ದು ಪ್ರಾಡಕ್ಟು ಯಾವ ಥರ ಇದೆ, ಕಾಟನ್ ಸಾಫ್ಟ್ ಆಗಿದೆಯಾ ಅಥವಾ ಕ್ಲಾತ್ ಯಾವ ಥರ ಇದೆ. ಸೊ ಎವ್ರಿಡೇ ಯೂಸ್ ಮಾಡಿದ್ರೆ ನಮಗೆ ಯೂಸ್ ಮಾಡಿದ್ಮೇಲೆ ಅಥವಾ ವಾಶ್ ಮಾಡಿದ್ಮೇಲೆ ಯಾವ ಥರ ಇರಬಹುದು ಅಂತ ಒಂದು ಕ್ಲಾತ್ ಟಚ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತಲ್ವ. ಸೊ ಆ ಪ್ರಾಡಕ್ಟ್ಸ್ನ ನಾನು ಓಪನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದೆನೇ ಓಪನ್ ಮಾಡಿಬಿಡೋಣ ಹೇಗಿದೆ ಅಂತ. ಸೊ ನೀವು ಕೂಡ ಅಂದರೆ ನಾವು ಆಲ್ಮೋಸ್ಟ್ ಮೀಶೋಲ್ಲಿ ಅಲ್ಲಿ ಇಲ್ಲಿ ತರಿಸ್ತಾ ಇರ್ತೀವಲ್ಲ, ಇದನ್ನು ಸಾದಾ ಪ್ರಾಡಕ್ಟ್ಸ್ನ ನಾನು ಮೀಶೋಲ್ಲಿ ಸಿಗೋದಿಲ್ಲ. ಮೀಶೋಲ್ಲಿ ನಾನು ಹುಡುಕ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಮೀಶೋ ಆ್ಯಪ್ನ ಯೂಸ್ ಮಾಡೋದಿಲ್ಲ. ಫ್ಲಿಪ್ಕಾರ್ಟ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಅಮೆಝಾನ್ನ ಯೂಸ್ ಮಾಡ್ತೀನಿ. ಸೊ ಅವೆರಡರಲ್ಲೂ ಹುಡುಕಿದೆ ನನಗೆ. ಇಫ್ ನಾವೇನಾದರೂ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ನಾವು ಏನಾದರೂ ಪ್ರಾಡಕ್ಟ್ಸ್ ತೊಗೊಂಡಿದ್ದೀವಿ ಅಂತಂದರೆ ಅದ್ರ ಪ್ರೈಸ್ ನಮಗೆ ಕಡಿಮೆ ರೇಟಲ್ಲೇ ಸಿಗಬಹುದು ಅಂತ ನಮ್ಮ ಒಂದು ಅನಿಸಿಕೆ ಅಲ್ವಾ. ಸೊ ನಾನೇನು ಅದರಲ್ಲೆಲ್ಲ ಸರ್ಚ್ ಮಾಡಿದೆ, ನನಗೆ ಆ ಪ್ರಾಡಕ್ಟ್ಸ್ ಯಾವುದೂ ಸಿಕ್ಕೇ ಇಲ್ಲ. ಸೊ ನಾನೇನು ಮಾಡಿದೆ ಅಂತಂದರೆ ಡೈರೆಕ್ಟು ನಾವು ಸಾದಾ ಲಿಂಕಿಂದಲೇ ಹೋಗಿ ಸಾದಾ ವೆಬ್ಸೈಟಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಬ್ಯಾಗ್ ಕೂಡ ಸಾದಾ ಬ್ಯಾಗಿಂದನೇ ಅಂದರೆ ಇದು ಬ್ಯಾಗ್ ಬಂದುಬಿಟ್ಟು ಕೂಡ ಕಾಟನ್ ಕ್ಲಾತನ್ನೇ ಯೂಸ್ ಮಾಡಿ ಅವ್ರ ಬ್ಯಾಗ್ನ ಮಾಡಿದ್ದಾರೆ. ಈ ಬ್ಯಾಗ್ ಒಳಗಡೆ ನನಗೆ ಪ್ಯಾಂಟ್ಸ್ನ ಕಳಿಸಿದ್ದಾರೆ. ನಾನು ಟೋಟಲ್ಲು 7 ಪ್ಯಾಂಟ್ಸ್ನ ತೊಗೊಂಡಿದ್ದೀನಿ. ನೋಡಿ ಬ್ಯಾಗ್ ಯಾವ ಥರ ಇದೆ, ಕಾಟನ್, ಒಳ್ಳೆ ಖಾದಿ ಕಾಟನ್ ಯೂಸ್ ಮಾಡ್ತಾರಲ್ಲ, ಸೊ ಆ ಥರ ಕಾಟನ್ ಕ್ಲಾತಲ್ಲೇ ಬ್ಯಾಗ್ ಕೂಡ ತಯಾರು ಮಾಡಿದ್ದಾರೆ. ಸೊ ನಾನು ಟೋಟಲ್ಲು 4 ಪ್ಯಾಂಟ್ಸ್ನ ಬುಕ್ ಮಾಡಿದ್ದೆ. 4 ಪ್ಯಾಂಟ್ಸ್ನ ಬುಕ್ ಮಾಡಿದ್ದೆ. ಅದರಲ್ಲಿ ನೋಡಿ, ಒಂದು ಪ್ಯಾಂಟ್ ಬಂದು ನಮಗೆ ಈಚ್ ಪ್ಯಾಂಟ್ ಬಂದು 799 ಆಗುತ್ತೆ. ಈಚ್ ಪ್ಯಾಂಟ್ 799 ಆಗುತ್ತೆ. ಸೊ ಈಗ ಬೈ 3 get 1 ಫ್ರೀ ಅಂತ ಆಪ್ಷನ್ ಬೇರೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಬೈ 3 get 1 ಫ್ರೀ ಅಂದರೆ ನನಗೆ ಇದರಲ್ಲಿ ಏನಪ್ಪ ಅಂದರೆ 799 ಇರೋ ಪ್ಯಾಂಟು ನಮಗೆ 4 ಪ್ಯಾಂಟ್ ತೊಗೊಂಡಿರೋದಕ್ಕೆ 200 ಆಫ್ ಸಿಗುತ್ತೆ. 1 ಪ್ಯಾಂಟ್ ಮೇಲೆ 200 ಆಫ್ ಸಿಗುತ್ತೆ. ಸೊ ಇದರಲ್ಲಿ 1 ಪ್ಯಾಂಟ್ ತೊಗೊಂಡ್ರೆ 799 ಆಗುತ್ತೆ. ಅದೇ ನಾವು 2 ಪ್ಯಾಂಟ್ಸ್ ತೊಗೊಂಡಿದ್ದೀವಿ ಅಂತ 4 ಪ್ಯಾಂಟ್ಸ್ ಟೋಟಲಿ 4 ಪ್ಯಾಂಟ್ಸ್ ತೊಗೊಂಡಿದ್ದೀವಿ ಅಂತಂದರೆ 599 ಆಗುತ್ತೆ. 599 ಅಂತಂದರೆ ಒಂದು ನೋಡಿ ಈ ಥರ ಆಫ್ ಅಂದರೆ 4 ಪ್ಯಾಂಟ್ಸ್ ತೊಗೊಂಡ್ರೆ ನಮಗೆ ಈಚ್ ಪ್ಯಾಂಟು 599 ಆಗುತ್ತೆ. ಒಂದು ಸಿಂಗಲ್ ಪ್ಯಾಂಟ್ ನಾವು ತೊಗೊಳ್ತೀವಿ ಅಂತಂದರೆ ಸಿಂಗಲ್ ಪ್ಯಾಂಟ್ ಬಂದು 799 rupees ಆಗುತ್ತೆ. ಸೊ ಇಲ್ಲಿ 799ಗೆ 200 ಆಫ್ ಸಿಗುತ್ತೆ. ನಾವು 4 ಪ್ಯಾಂಟ್ ಅಟ್ ಎ ಟೈಮ್ ತೊಗೊಂಡಿದ್ದೀವಿ ಅಂದರೆ ಈಚ್ ಪ್ಯಾಂಟ್ ಬಂದುಬಿಟ್ಟು 599 ಆಗುತ್ತೆ. ಸೊ 200 rupees ಆಫ್ ಸಿಗುತ್ತೆ ನಮ್ಗೆ ಆಲ್ಮೋಸ್ಟ್ ಅಲ್ವಾ. ಸೊ ಈ ಒಂದು ಪ್ಯಾಂಟ್ ನೀವು ತೊಗೊಳ್ಳೋ ಬದಲು 4 ಪ್ಯಾಂಟ್ಸ್ನ ಒಂದೇ ಸರಿ ತೊಗೊಂಡ್ರೆ ನಿಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಸೊ ಅದಕ್ಕೋಸ್ಕರ ಅಕಸ್ಮಾತ್ ಪರ್ಚೇಸ್ ಮಾಡೋಂಗಿದ್ರೆ ನೀವೇನು ಮಾಡ್ತೀರಾ, 4 ಪ್ಯಾಂಟ್ಸ್ನ ಒಂದೇ ಸರಿ ಪರ್ಚೇಸ್ ಮಾಡಿ ಯೂಸ್ ಆಗುತ್ತೆ. ಅಂಡ್ ಅದೇ ಅಲ್ಲ, ಎವ್ರಿಡೇ ಟಾಪ್ಸ್ ಅಂತ ಇದೆ, ಶಾರ್ಟ್ ಟಾಪ್ಸ್ ಇದೆ, ಆಮೇಲೆ ಫ್ರೀ ಪ್ಯಾಂಟ್ಸ್ ಅಂತ ಇದೆ, ಪ್ಲಾಜೋಸ್ ಕೂಡ ಇದೆ. ಬಟ್ ನಾನು ಅವ್ಯಾವೂ ಟ್ರೈ ಮಾಡಿಲ್ಲ. ಸೊ ಇದು ಕೂಡ ತರಿಸಿದ್ದು ಫಸ್ಟ್ ಟೈಮು. ಇದನ್ನು ಟ್ರೈ ಮಾಡಿ ಆಮೇಲೆ ನೋಡೋಣ ಈ ಕ್ಲಾತ್ ಹೇಗಿದೆ ಅಂತ ನೋಡಿಬಿಟ್ಟು ನಂತರ ನಾನು ಬೇರೆ ಕ್ಲಾತ್ ಅಂದರೆ ಬೇರೆ ಟಾಪ್ಸ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಟಾಪ್ಸ್, ಇದು ಪ್ಯಾಂಟ್ಸ್ ಎಲ್ಲ ನೋಡಿ. ಕ್ಲಾತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕಾಟನ್ ಹಾಕಿ ಯೂಸ್ ಮಾಡಿದ್ದಾರೆ. ಸೊ ನೀವೇನಾದರೂ ಯೂಸ್ ಮಾಡೋಂಗಿದ್ರೆ ನಾನು ಹೇಳ್ತೀನಿ, ಮಿಷಿನ್ ವಾಶ್ನ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಾಟನ್ ಪ್ಯಾಂಟ್ಸ್ ಅಲ್ವಾ, ಮಿಷಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಸರ್ಫ್ನ ಯೂಸ್ ಮಾಡ್ತೀವಿ. ಸರ್ಫ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಅದರಲ್ಲಿ ಅಂದರೆ ಸರ್ಫ್ ಹಾಕ್ಬಿಟ್ಟು ವಾಶ್ ಮಾಡ್ತೀವಲ್ಲ. ಸೊ ಅದೇನು ಮಾಡ್ಬೋದು, ಮೋಸ್ಟ್ಲಿ ವೈಟಾಗಿ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಆವಾಗ ಏನು ಮಾಡಿ, ಈ ವೈಟ್ ಪ್ಯಾಂಟ್ ಅಂದರೆ ಓಕೆ, ಈ ಥರ ಕಲರ್ಡ್ ಬ್ಲ್ಯಾಕ್ ಪ್ಯಾಂಟು, ಕಲರ್ ಪ್ಯಾಂಟ್, ಈ ಥರ ಬ್ರೈಟಾಗಿ ಕಾಣಿಸೋವಂಥ ಕಲರ್ಸ್ ಯಾವುದಾದ್ರೂ ಇದ್ದರೆ ಅದಕ್ಕೆ ಸರ್ಫ್ ಹಾಕಿ ಮಿಷಿನಲ್ಲಿ ನಾವು ವಾಶ್ ಮಾಡಿದ್ದೀವಿ ಅಂದರೆ ಅದು ವೈಟಾಗಿ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಕೈಯಲ್ಲಿ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಕಾಟನ್ ಅಲ್ವಾ, ನಮಗೆ ನೀಟಾಗಿ ಇಟ್ಕೊಂಡ್ರೇ ಚೆನ್ನಾಗಿ ಕಾಣುತ್ತೆ. ನೀಟಾಗಿ ಐರನ್ ಮಾಡ್ಕೊತಾ ಇರಬೇಕು, ನೀಟಾಗಿ ವಾಶ್ ಮಾಡ್ಕೊತಾ ಇದ್ದರೆ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಬಾಳಿಕೆನೂ ಬರುತ್ತೆ. ಸೊ ಕ್ವಾಲಿಟಿ ಮಾತ್ರ ತುಂಬ ಸೂಪರಾಗಿದೆ. ಸೊ ಬೇರೆ ಮಾತೇನಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಈ ಡ್ರೆಸ್ಸಸ್ನ ಒಂದಿನ ಅಂದರೆ ಇದ್ರ ಜೊತೆಗೆ ಟಾಪ್ ಒಂದು ವೇರ್ ಮಾಡಿ ನೋಡ್ತೀನಿ ಯಾವ ಥರ ಕಾಣುತ್ತೆ ಏನು ಅಂತ ಹೇಳ್ಬಿಟ್ಟು. ಒಂದು ಮರೂನ್ ಪ್ಯಾಂಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಪ್ಯಾಂಟ್ ಬಂದುಬಿಟ್ಟು
ಇದು ಆಫ್ ವೈಟ್ ಥರ. ಸೊ ಆಫ್ ವೈಟ್ ಪ್ಯಾಂಟ್ ಬಂದುಬಿಟ್ಟು ಫುಲ್ ವೈಟು ಅಲ್ಲ, ಆ ಕಡೆ ಆಫ್ ವೈಟು ಅಲ್ಲ, ಒಂಥರ ಕಲ್ಲರೇ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದೂ ಪ್ಯಾಂಟ್ ತುಂಬ ಚೆನ್ನಾಗಿದೆ. ಏನಾದರೂ ಡಾರ್ಕ್ ಟಾಪ್ಸ್ ಇದ್ದರೆ ಅದ್ರ ಮೇಲೆಗೆ ಯೂಸ್ ಅದ್ರ ಜೊತೆಗೆ ಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಪರ್ಚೇಸ್ ಮಾಡ್ಕೊಳ್ಳೋರು ಸಾದಾ ಕಡೆಯಿಂದ ಪರ್ಚೇಸ್ ಮಾಡ್ಕೊಳ್ಳಿ. ಬಟ್ ಏನಪ್ಪ ಅಂದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನು ಮಾಡಿ, ನೀವು ಕಾಸ್ಟ್ ಜಾಸ್ತಿ ಆಯಿತು ಅಂತ ಹೇಳಿದಾಗ ನೀವು ಒಂದು ಪ್ಯಾಂಟನ್ನ ಒಂದು ಪ್ಯಾಂಟ್ನ ತೊಗೊಳಕ್ಕೆ ಹೋಗ್ಬಿಡಿ. ತೊಗೊಂಡ್ರೆ 4 ಆಫರ್ ಬಿಟ್ಟಿರ್ತಾರಲ್ಲ, ಸೊ ಅಂಥ ಟೈಮಲ್ಲಿ ನೀವೇನು ಮಾಡಿ ಒಟ್ಟಿಗೆ 4 ಅಂತೆ 3, 4 ಈ ಥರ ಯಾವುದು ನಿಮಗೆ ಬೆನಿಫಿಟ್ ಅನಿಸುತ್ತೋ ಆ ಥರದ್ದನ್ನು ತೊಗೊಳ್ಳಿ. ಬಟ್ ಪ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಾಟನ್, ಫುಲ್ ಕಾಟನ್ನೇ ಇದು, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ. ಸೊ ಇದನ್ನು ವೇರ್ ಮಾಡಿ ನೋಡ್ಬೇಕು ಯಾವ ಥರ ಫಿಟ್ಟಿಂಗ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಇದೆಲ್ಲ ಇಷ್ಟ ಆದಮೇಲೆ ಬೇಕಾದರೆ ಮತ್ತೆ ನಾನು ಬೇರೆ ಟಾಪ್ಸ್ ಪ್ಯಾಂಟ್ಸ್ನ ತರಿಸ್ತೀನಿ. ನನಗಿನ್ನ ಬೇರೆ ಬೇರೆ ಕಲರ್ಸ್ ಬೇರೆ ಬಿಟ್ಟಿದ್ದಾರೆ ಅವರು, ಅದು ಕೂಡ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಫಸ್ಟ್ ವೇರ್ ಮಾಡಿಬಿಟ್ಟು ಆಮೇಲೆ ಟ್ರೈ ಮಾಡಿ ಫಿಟ್ಟಿಂಗ್ ಹೇಗಿದೆ ಅಂತ ನೋಡಿ ಆಮೇಲೆ ಚೆಕ್ ಮಾಡಿ ಮತ್ತೆ ಬೇರೆ ಪ್ಯಾಂಟ್ಸ್ನ ತರಿಸ್ತೀನಿ. ಅದಲ್ಲದೆ ಬೇರೆ ಟಾಪ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಬಟ್ ನೋಡೋಣ, ಫಸ್ಟ್ ಬುಕ್ ಮಾಡಿದ್ಮೇಲೆ ನಮಗೆ ಕ್ಲಾತ್ ಯಾವ ಥರ ಇರುತ್ತೆ ಅಂತ ನೋಡಿ ಆಮೇಲೆ ತೊಗೊಳ್ಳೋಣ ಅಂತ ಯೋಚನೆ ಮಾಡಿ ಇದನ್ನು ತೊಗೊಂಡಿದ್ದೆ. ಸೊ ಈಗ ಏನು ಇದು ಇಷ್ಟ ಆಯ್ತಲ್ಲ, ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಟಾಪ್ಸ್ನ ತೊಗೊಳ್ತೀನಿ. ಟಾಪ್ಸ್ ಬಂದಮೇಲೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಸಾದಾ ಕಡೆಯಿಂದ ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಸೊ ನನಗೆ ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ನನಗನ್ಸಿದ್ದು ರಿವ್ಯೂ. ಸೊ ಸಾದಾದ ಅಡ್ವರ್ಟೈಸ್ಮೆಂಟ್ ತುಂಬ ಬರ್ತಾನೆ ಇತ್ತು, ಅದರಲ್ಲಿ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ರಿವ್ಯೂಸ್ನ ಕೂಡ ನೋಡಿ ನಾನು ಪರ್ಚೇಸ್ ಮಾಡಿರೋದಿದು. ಸೊ ನನ್ನ ರಿವ್ಯೂ ಕೂಡ ತುಂಬ 5 ಸ್ಟಾರ್ಸ್ ಕೊಡ್ಬೋದು. ಯಾಕಂದರೆ ತುಂಬ ಚೆನ್ನಾಗಿದೆ. ಕ್ಲಾತ್ ಕೂಡ ತುಂಬ ಮಂದಕ್ಕೆ ಕೊಟ್ಟಿದ್ದಾರೆ. ದಪ್ಪ ಕ್ಲಾತ್ ಇದೆ ನೋಡಿ, ತುಂಬ ದಪ್ಪ ಕ್ಲಾತ್ ಇದೆ, ಚೆನ್ನಾಗಿದೆ. ನೀರಿಗೆ ಹಾಕಿದ್ರೆ ಇನ್ನೂ ದಪ್ಪ ಆಗುತ್ತೆ, ತುಂಬ ಚೆನ್ನಾಗಿದೆ. ಬಟ್ ಯೂಸ್ ಮಾಡುವಾಗಿಲ್ಲ, ಐರನ್ ಮಾಡಿ ನೀಟಾಗಿ ಕೈಯಲ್ಲೇ ವಾಶ್ ಮಾಡ್ಕೊಳ್ಳಿ. ಕೈಯಲ್ಲಿ ವಾಶ್ ಮಾಡಿಕೊಂಡು ಐರನ್ ಮಾಡಿ ನೀಟಾಗಿ ಯೂಸ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಕ್ಲಾತ್ಸ್ ಬಾಳಿಕೆ ಕೂಡ ಬರುತ್ತೆ, ಚೆನ್ನಾಗಿದೆ, ಯೂಸ್ ಮಾಡಿ. ಸೊ ಇದೇ ಗೈಸ್, ಸೊ ಸಾದಾ ಕಡೆಯಿಂದ ನಾನು ಪ್ರಾಡಕ್ಟ್ಸ್ ತರಿಸ್ಬಿಟ್ಟು ರಿವ್ಯೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ರಿವ್ಯೂ ಬಂದು ಕೊಟ್ಟಾಯಿತು. 5 ಸ್ಟಾರ್ಸ್ನ ನಾವು ಕೊಡ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಏನಾದರೂ ಸಾದಾ ವೆಬ್ಸೈಟಿಂದ ಪರ್ಚೇಸ್ ಮಾಡಬೇಕಂದ್ರೆ ಸೊ ದಯವಿಟ್ಟು ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದ್ದಾವೆ. ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ಬಾಳಿಕೆ ಬರ್ಬೋದಲ್ವ, ಕಾಟನ್ ಬಟ್ಟೆ ಎಲ್ಲ ತುಂಬ ಮಂದಕ್ಕಿದೆ, ತೆಳುವಾಗಿ ಏನಿಲ್ಲ. ಸೊ ನೀರಿಗೆ ಹಾಕಿದ್ರೆ ಇನ್ನೂ ದಪ್ಪ ಆಗುತ್ತೆ. ನನಗೆ ಅನ್ಸಿದ ಪ್ರಕಾರ ಎಲ್ಲರೂ ಪರ್ಚೇಸ್ ಮಾಡ್ಬೋದು. ಆದರೆ ಪರ್ಚೇಸ್ ಮಾಡುವಾಗ ಒಟ್ಟಿಗೆ ಎಲ್ಲನೂ ಒಂದು 4 ಪ್ಯಾಂಟ್ಸ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಅಮೌಂಟು ಕೂಡ ಉಳಿಯುತ್ತೆ, ಹಾಗೆ ನಿಮಗೆ ಸೇವ್ ಕೂಡ ಆಗುತ್ತೆ ಅಮೌಂಟು. ಸೊ ಇದೇ ಗೈಸ್ ಇವತ್ತಿನ ವೀಡಿಯೋ. ಸೊ ಈ ವಿಡಿಯೋನ ನೋಡೋರೆಲ್ಲ ದಯವಿಟ್ಟು ನೋಡ್ತಾ ಇದ್ರೆ ವಿಡಿಯೋ ನನಗೆ ಗೊತ್ತು ಸಾಕು, ಒಂದು 20, 30, 40, 50ವರೆಗೂ ವ್ಯೂಸ್ ಬರುತ್ತೆ, ನನಗಷ್ಟೇ ಸಾಕು. ಸೊ ನೋಡೋರು ಯಾರ್ಯಾರು ನೋಡ್ತೀರಾ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಅಂದರೆ ಈ ರಿವ್ಯೂ ಇಷ್ಟ ಆಗಿದ್ದಲ್ಲಿ ನೀವು ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ನ ನೀವು ಸಪೋರ್ಟ್ ಮಾಡಿ ಬೆಳೆಸಬೇಕು. ನಾವು ಬೆಳೀತಾ ಇರಬೇಕು, ನಮ್ಮ ಜೊತೆಗೆ ನೀವು ಕೂಡ ಬೆಳೀತಾ ಇರಬೇಕು. ಇದೇ ನನ್ನ ರಿಕ್ವೆಸ್ಟು. ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ, ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.